ಅನುದಿನವೂ ಯೇಸುವಿನೊಂದಿಗೆ. ಜೆ ಶ್ಯಾಮ್ ಜೆಬೆದುರೆ. ಅಧ್ಯಾಯ 9. ಬರಲಿರುವ ರಾಜಾದಿರಾಜ ಯೇಸು. ಎಲ್ಲವುಗಳ ಅಂತ್ಯವು ಹತ್ತಿರವಾಗಿದೆ. 1 ಪೇತ್ರ 4:7. ಇನ್ನು ಸಾವಕಾಶವಿರುವುದಿಲ್ಲ. ಪ್ರಕಟಣೆ 10:6. ಸಮಯವು ಬೇಗನೆ ಸಾಗುತ್ತಿದೆ. ಇಂದು ನಾವು ಚರಿತ್ರೆಯ ಕಡೇ ಭಾಗಕ್ಕೆ ಬಂದಿದ್ದೇವೆ. ನಮ್ಮ ರಾಜಾದಿರಾಜನಾದ ಯೇಸು ಬರುತ್ತಾನೆ. ಬಹು ಬೇಗನೆ ಆತನನ್ನು ಸಂಧಿಸುತ್ತೇವೆ. ಭಕ್ತನಾದ ಯೋಬನು ಹೀಗೆ ಹೇಳುತ್ತಾನೆ, ನಾನಂತೂ ನನ್ನ ವಿಮೋಚಕನು ಜೀವ ಸ್ವರೂಪನೆಂದು ಬಲ್ಲೆನು. ಆತನು ಕಡೆಗೆ ಧೂಳಿನ ಮೇಲೆ ಸಾಕ್ಷಿಯಾಗಿ ನಿಂತುಕೊಳ್ಳುವನು. ನನ್ನ ಚರ್ಮವು ಹೀಗೆ ಬಿರಿದು ಹಾಳಾದ ಬಳಿಕ ನಿರ್ದೇಹವನಾಗಿ ದೇವರನ್ನು ನೋಡುವೆನು. ಯೋಬ 19:25-26. ಹೌದು, ಆ ದಿನವು ಬಹಳ ಹತ್ತಿರವಾಗಿದೆ. ನಮ್ಮ ಆತ್ಮನಾದಾತನು ನಾವು ಮಹಿಮೆಯ ರಾಜನಾಗಿ ಸಂಧಿಸೋಣ. ಮೊದಲು ಆತನು ಬಂದಾಗ ಲೋಕದ ಪಾಪಗಳನ್ನು ಹೊರುವ ದೇವ ಕುರಿಮರಿಯಾಗಿ ಬಂದನು. ಇನ್ನು ಮುಂದೆ ಬರುವಾಗ ಯೂದ ರಾಜಸಿಂಹವಾಗಿ ರಾಜಾದಿರಾಜನಾಗಿ ಬರುತ್ತಾನೆ. ಮೊದಲು ಗಲಿಲಾಯ ಸಮುದ್ರ ತೀರದಲ್ಲಿ ನಡೆದು ಕತ್ತೆಯ ಮೇಲೆ ಸವಾರಿ ಮಾಡಿದ ಯೇಸು ಇನ್ನು ಮುಂದೆ ಬರುವಾಗ ಮೇಘಗಳನ್ನು ತನ್ನ ರಥವನ್ನಾಗಿ ಮಾಡಿಕೊಂಡು ಗಾಳಿಯನ್ನು ರೆಕ್ಕೆಗಳಾಗಿ ಮಾಡಿಕೊಂಡು ಕರ್ತನಾಗಿ ಬಂದು ಇಳಿಯುವನು. ಹಲ್ಲೆಲೂಯಾ. ಮೊದಲು ತಾಳ್ಮೆ ಸ್ವರೂಪಿಯಾಗಿ ಸೇವೆ ಮಾಡಲು ಸರಳವಾದ ರೀತಿಯಲ್ಲಿ ಬಂದನು. ಇನ್ನು ಮುಂದೆ ಬರುವಾಗ ಲೋಕವನ್ನು ನ್ಯಾಯ ತೀರಿಸುವ ನ್ಯಾಯಾಧಿಪತಿಯಾಗಿ ಬರುವನು. ಮೊದಲು ತನ್ನ ಜೀವವನ್ನು ಕೊಡುವ ಪಾಪ ಪರಿಹಾರದ ಬಲಿಯಾಗಿ ರಕ್ಷಕನಾಗಿ ಕೃಪೆ ಉಳ್ಳವನಾಗಿ ಬಂದನು. ಇನ್ನು ಮುಂದೆ ಆತನು ರಾಜಾದಿರಾಜನಾಗಿ ಕರ್ತನಾಗಿ ಬರುವನು. ಮೊದಲು ಆತನು ಬಂದಾಗ ಮುಳ್ಳಿನ ಕಿರೀಟವನ್ನು ಆತನಿಗೆ ಇಟ್ಟು ಕೋಲಿನಿಂದ ಹೊಡೆದರು. ಆದರೆ ಇನ್ನು ಮೇಲೆ ಆತನು ಬರುವಾಗ ರಾಜವಂಶದ ಮಹಿಮೆಯ ಕಿರೀಟವನ್ನು ಧರಿಸಿ ಎಲ್ಲ ದೇಶಗಳ ಜನರನ್ನು ಆಳಲು ಕಬ್ಬಿಣದ ಕೋಲನ್ನು ಹಿಡಿದು ಬರುವನು. ದೇವ ಮಗುವೆ, ನಿನ್ನ ದೇವರನ್ನು ಸಂಧಿಸಲು ಸಿದ್ಧವಾಗಿರು. ಆತನು ಪರಿಶುದ್ಧನಾಗಿರುವಂತೆ ನಿನ್ನ ಪ್ರಾಣಾತ್ಮ ಶರೀರಗಳನ್ನು ಪರಿಶುದ್ಧಗೊಳಿಸು. ಪರಿಶುದ್ಧಾತ್ಮನಿಂದ ಯಾವಾಗಲೂ ತುಂಬಿರು. ನಿನ್ನ ಸಾಕ್ಷಿಯ ಜೀವಿತವನ್ನು ಕಾಪಾಡಿಕೊ. ಸುಕ್ಕು ಕಳಂಕಗಳಿಲ್ಲದ ಪರಿಶುದ್ಧ ಕನ್ನಿಕೆಯಂತೆ ಕ್ರಿಸ್ತನ ಸನ್ನಿಧಾನದಲ್ಲಿ ನಿಲ್ಲುವಂತೆ ದೃಢವಾದ ನಿಶ್ಚರ್ಯವನ್ನು ಮಾಡಿಕೊ. ದೇವ ಮಗುವೆ, ಖಾಲಿಯಾಗಿ ಅಲ್ಲ, ಸಾವಿರಾರು ಆತ್ಮಗಳೊಂದಿಗೆ ನೀನು ನಿನ್ನ ದೇವರನ್ನು ಸಂಧಿಸಬೇಕಲ್ಲವೇ? ಕಲ್ವಾರಿ ಪ್ರೀತಿಯ ದೆಸೆಯಿಂದ ಸೇವೆ ಮಾಡು. ಈ ಭೂಲೋಕದ ಹಾದಿಯಲ್ಲಿ ನಾವು ಒಂದೇ ಸಾರಿ ದಾಟಿ ಹೋಗುತ್ತೇವೆ. ಕರ್ತನಿಗಾಗಿ ಎಷ್ಟು ಸೇವೆ ಮಾಡಲು ಸಾಧ್ಯವೋ ಅಷ್ಟು ಆತ್ಮಗಳನ್ನು ಗೆಲ್ಲಬಹುದು. ಅಷ್ಟನ್ನು ಮಾಡಿ ಮುಗಿಸು. ಇದು ಶುಭವಾರ್ತೆಯ ದಿವಸವಾಗಿದೆ. ನಾವು ಇದನ್ನು ಪ್ರಕಟಿಸದಿರುವುದು ಒಳ್ಳೆಯದಲ್ಲ. 2 ಅರಸು 7:9. ಈ ಕೊನೆಯ ಗಳಿಗೆಯಲ್ಲಿ ಬರಲಿರುವ ಯೇಸು ಕ್ರಿಸ್ತನ ನಮಗೆ ಕೊಡುವ ಸಂದೇಶವೇನು? ಅನ್ಯಾಯ ಮಾಡುವವನು ಇನ್ನು ಅನ್ಯಾಯ ಮಾಡಲಿ. ಮೈಲಿಗೆಯಾದವನು ತನ್ನನ್ನು ಇನ್ನು ಮೈಲಿಗೆ ಮಾಡಿಕೊಳ್ಳಲಿ. ನೀತಿವಂತನು ಇನ್ನು ನೀತಿಯನ್ನು ಅನುಸರಿಸಲಿ. ಪವಿತ್ರನು ಇನ್ನು ಪವಿತ್ರ ಮಾಡಿಕೊಳ್ಳಲಿ. ಇಗೋ, ಬೇಗ ಬರುತ್ತೇನೆ. ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ ಅದೇ. ಪ್ರಕಟಣೆ 22:11-12. ಇದೇ ಆತನ ಸಂದೇಶ. ಹಾಗೆಯೇ ಆಗಲಿ. ಕರ್ತನಾದ ಯೇಸುವೇ ಬಾ. ಪ್ರಕಟಣೆ 22:20. ಎನ್ನಿಯನೇ ತ್ವರೆಪಡು. ಪರಮಗೀತ 8:14. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು, ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ.
ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9 13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.